ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 36 ಎದೆ ಸುತ್ತಳತೆಯ ಬ್ಯಾಕ್ ಐ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಹೈ ನೆಕ್ ಬರುತ್ತೆ. ಯಾವುದೇ ತರ ಓಪನ್ ಡಿಸೈನು ಏನೂ ಬರೋದಿಲ್ಲ. ಫ್ರಂಟ್ ಅಲ್ಲಿ ಡೀಪ್ ನೆಕ್ ಕೊಟ್ಟು ಪ್ರಿನ್ಸಸ್ ಕಟ್ ಅನ್ನು ಕೊಡ್ತಾ ಇದ್ದೀನಿ. 36 ಎದೆ ಸುತ್ತಳತೆಗೆ ಯಾವೆಲ್ಲ ಮೆಜರ್ಮೆಂಟ್ಸ್ ಅನ್ನು ತಗೊಂಡು ಹೈ ನೆಕ್ ಬ್ಲೌಸ್ ಅನ್ನು ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಲೈನಿಂಗ್ ಅನ್ನು ತಗೊಂಡಿದ್ದೀನಿ. ಲೈನಿಂಗ್ ಅನ್ನು ನಾನಿಲ್ಲಿ 75 ಸೆಂಟಿಮೀಟರ್ ತಗೊಂಡಿದ್ದೀನಿ. ಬಾಡಿ ಪಾರ್ಟ್ಸ್ಗೆ ಮಾತ್ರ ನಾನು ಲೈನಿಂಗ್ ಹಾಕ್ತಾ ಇರೋದ್ರಿಂದ ಲೈನಿಂಗ್ ಅನ್ನು ಕಡಿಮೆ ತಗೊಂಡಿದ್ದೀನಿ. ಸ್ಲೀವ್ಸ್ಗೆ ಯಾವುದೇ ತರ ನಾನು ಲೈನಿಂಗ್ ಹಾಕೋದಿಲ್ಲ. ಮೇನ್ ಫ್ಯಾಬ್ರಿಕ್ ಅಲ್ಲೇ ನಾನು ಬಲೂನ್ ಸ್ಲೀವ್ಸ್ ಅನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬಬ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬಬ್ ಸ್ಲೀವ್ಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಆ ವಿಡಿಯೋನು ನೀವು ನೋಡಿ. ಬಾಡಿ ಪಾರ್ಟ್ಸ್ಗೆ ನಾನು ಲೈನಿಂಗ್ ಅನ್ನ 75 ಸೆಂಟಿಮೀಟರ್ ತಗೊಂಡಿದ್ದೀನಿ. ಇದು ಬಂದು ಮೇನ್ ಫ್ಯಾಬ್ರಿಕ್. ಮೊದಲಿಗೆ ನಾವಿಲ್ಲಿ ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ತರ 2 ಲೇಯರ್ ಅಲ್ಲಿ ಲೈನಿಂಗ್ ಅನ್ನ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು. ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡು ಈಗ ನಾವು ಬ್ಲೌಸ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ 13.25 ಇಂಚು. ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಲೆಂತ್ ಆಯ್ತಲ್ವಾ, ಈಗ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ನಾನು ತಗೊಂಡಿರೋದು 29 ಇಂಚು. 29 ಇಂಚಲ್ಲಿ 4ನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 29 ಇಂಚಲ್ಲಿ 4ನೇ ಭಾಗ 7.25 ಇಂಚ್ ಬರುತ್ತೆ. 7.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ 1 ಇಂಚ್ ತಗೊಂಡು ಅಲ್ಲಿಂದ ಮಾರ್ಜಿನ್ಗೆ 1.5 ಇಲ್ಲ 2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹೈ ನೆಕ್ ಮಾಡಲ್ ಕೊಡ್ತಾ ಇರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡು ಅದರಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಎದೆ ಸುತ್ತಳತೆ ಬಂದು 36 ಇಂಚ್ ಇದೆ. ಈ 36 ಇಂಚು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು 14 ಇಂಚ್ ತಗೊಳ್ಬೇಕು. 14 ಇಂಚಲ್ಲಿ ಅರ್ಧನ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಯಾಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಇದು ಫೋಲ್ಡಿಂಗ್ ಅಲ್ಲಿ ಇರೋದ್ರಿಂದ 14 ಇಂಚಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 7 ಇಂಚ್ ಬರುತ್ತೆ. 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ 7 ಇಂಚು ಕೆಳಗಡೆಯನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವಿಲ್ಲಿ ಆರ್ಮೋಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತ್ ಅನ್ನು ನಾವು ಬೋಟ್ ನೆಕ್ಕಿಗೆ ಹೈ ನೆಕ್ಕಿಗೆ ಇಲ್ಲೇನು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲೂ ಸಹ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ ಬಂದು 36 ಇಂಚು. 36 ಇಂಚಲ್ಲಿ ನಾವು 4ನೇ ಭಾಗನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 36 ಇಂಚಲ್ಲಿ 4ನೇ ಭಾಗ 9 ಇಂಚ್ ಬರುತ್ತೆ. 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ 2 ಇಲ್ಲ 1.5 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಈ ಕಾರ್ನರಲ್ಲಿ ಒಂದು ಅರ್ಧ ಇಂಚಷ್ಟು ಒಳಗಡೆಗೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಒಳಗಡೆ ತಗೊಳ್ಬಾರ್ದು. ಈ ಪ್ಲೇಸಲ್ಲಿ ಮಾತ್ರ ಒಳಗಡೆ ತಗೊಂಡು ಇಲ್ಲಿಂದ ಕ್ರಾಸ್ ಆಗಿ ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈ ಕಾರ್ನರಲ್ಲಿ ವಿಡ್ತ್ ಅನ್ನೋದು 1 ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಕರು ಸ್ಕೇಲ್ ಇದೆ ಅಂದರೆ ಅದನ್ನ ಇಟ್ಕೊಂಡು ನೀಟಾಗಿ ನೀವು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಂಡು ನೀಟಾಗಿ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತು. ಈಗ ನಾವು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಬೋಟ್ ನೆಕ್ಕಿಗಾದರೆ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬೇಕು ನೋಡಿಕೊಂಡು ಉಳಿದಿರೋದನ್ನು ನೆಕ್ ವಿಡ್ತ್ಗೆ ಇಟ್ಕೊಳ್ತೀವಿ. ಇಲ್ಲಿ ನಾವು ಹೈ ನೆಕ್ ಮಾಡಲ್ ಕೊಡ್ತಾ ಇರೋದ್ರಿಂದ ಈ ಅಳತೆಗೆ 2.25 ಇಂಚಿಂದ 3 ಇಂಚ್ವರೆಗೂ ನೀವು ವಿಡ್ತನ್ನು ತಗೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಬ್ರಾಡಾಗಿ ಕೊಡ್ತಾ ಇದ್ದೀನಿ. ತುಂಬ ಹೈ ನೆಕ್ ಏನು ಕೊಡ್ತಾ ಇಲ್ಲ. ಬೋಟ್ ನೆಕ್ ಥರ ಸ್ವಲ್ಪ ಬ್ರಾಡ್ ಕೊಟ್ಟು ಇಲ್ಲಿ ಮಾತ್ರ ಡೀಪ್ ಅನ್ನೋದು ಕಡಿಮೆ ತಗೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 4 ಇಂಚು ವಿಡ್ತನ್ನು ತಗೊಳ್ತಾ ಇದ್ದೀನಿ. ನೀವು ಕಂಪ್ಲೀಟಾಗಿ ಹೈ ನೆಕ್ ಬೇಕು ಅಂದರೆ 2.25 ಇಂಚು ಈ ಅಳತೆಗೆ ತಗೊಳ್ಬೇಕು. ಬೋಟ್ ನೆಕ್ ಥರ ಬ್ರಾಡ್ ಬೇಕು ಅಂದರೆ ನೀವಿಲ್ಲಿ 3.5 ಇಂದ 4 ಇಂಚು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ.
ಈಗ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಲೆಂತ್ ನಾನಿಲ್ಲಿ 2 ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೋಟ್ ನೆಕ್ ಥರ ಬ್ರಾಡಾಗಿ ಕೊಡ್ತಾ ಇರೋದ್ರಿಂದ 2 ಇಂಚ್ ತಗೊಳ್ತಾ ಇದ್ದೀನಿ. ನಿಮಗೆ ಕಂಪ್ಲೀಟ್ ಹೈ ನೆಕ್ ಬೇಕು ಅಂದರೆ ಈ ಲೆಂತು ಸಹ ನೀವು ಕಡಿಮೆ ತಗೊಳ್ಬೇಕು. 1 ಇಲ್ಲ 1.5 ಇಂಚ್ ಅಷ್ಟೇ ತಗೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಇಲ್ಲೇನು ಬಿಡ್ತಿಟ್ಟಿರ್ತೀವೋ ಅದೇ ಬಿಡ್ತಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ನೋಡಿ ಈ ಥರ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈ ಥರ ಡ್ರಾ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಾವು ಶೋಲ್ಡರ್ ಡೌನಿಂಗನ್ನು ತಗೊಳ್ಬೇಕು. ಕಂಪಲ್ಸರಿ ನಾವು ಬೋಟ್ ನೆಕ್ಕಿಗೆ ಹೈ ನೆಕ್ಕಿಗೆ ಅರ್ಧ ಇಂಚು ಶೋಲ್ಡರ್ ಕಡೆ ಡೌನಿಂಗನ್ನು ತಗೊಂಡು ಅಲ್ಲಿಂದ ಅರ್ಧ ಇಂಚು ಕೆಳಗಡೆಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡಿ ನೋಡಬೇಕು. ಆರ್ಮೋಲ್ ಲೂಸು ಇವ್ರಿಗೆ ಎಷ್ಟು ಬೇಕು ಅಂದರೆ 7.5 ಇಂಚು ಬರಬೇಕು. ಇಲ್ಲಿ ನಮಗೆ 7.5 ಇಂಚು ಬರ್ತಾ ಇದೆಯಾ ಇಲ್ವಾ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ನನಗೆ ಕರೆಕ್ಟಾಗಿ ಬರ್ತಾ ಇದೆ, ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬರ್ತಾ ಇಲ್ಲ. ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಲ್ಲಿ ನಾವು ಯಾವುದೇ ಥರ ಡಿಸೈನ್ ಏನು ಕೊಡ್ತಾ ಇಲ್ಲ, ಕಂಪ್ಲೀಟ್ಲಿ ಕ್ಲೋಸ್ ಕೊಡ್ತಾ ಇದ್ದೀವಿ. ಇದಿಷ್ಟು ನಾವು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಡಾಟ್ಗೆ ನಾವು ಸೊಂಟದ ಲೂಸ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಲೆಂತ್ ಅನ್ನೋದು 4 ಇಂಚು ತೊಗೊಂಡ್ರೆ ಸರಿ ಹೋಗುತ್ತೆ. ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ವಿಡ್ತ್ ಅನ್ನೋದು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಡಾಟ್ ಹತ್ರದಿಂದ ಸೈಡ್ಗೆ ಒಂದು ಅರ್ಧ ಇಂಚಷ್ಟು ಮೇಲಕ್ಕೆ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಸುತ್ತಲೂ ಕಟ್ ಮಾಡ್ಕೊಳ್ಬೇಕು. ಈ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ, ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟ್ಗೆ ನಾವಿಲ್ಲಿ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ 1/2 ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು. ಈ ಥರ ನೀಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಈ ನೆಕ್ ಶೇಪ್ ಏನೋ ನಾನು ಡ್ರಾ ಮಾಡ್ಕೊಳ್ತಾ ಇಲ್ಲ. ಫ್ರಂಟಲ್ಲಿ ನಾವು ಡೀಪ್ ಕೊಡೋದ್ರಿಂದ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುತ್ತಲೂ ಮಾರ್ಕ್ ಮಾಡ್ಕೊಳ್ಳಿ. ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು ಸಹ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಈಗ ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ವಿಡ್ತು ಲೆಂತನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ಗೆ ವಿಡ್ತು ಲೆಂತು ಎಷ್ಟು ತೊಗೊಂಡಿರ್ತೀವೋ ಅದೇ ಲೆಂತು ವಿಡ್ತನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಈ ಕಾರ್ನರಲ್ಲಿ 3/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು 3/4 ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಬೋಟ್ ನೆಕ್ಕಿಗೆ ಹಾಗೆಯೇ ಹೈ ನೆಕ್ಕಿಗೆ ಇದೇ ಮೆಥಡಲ್ಲೇ ನಾವು ಫ್ರಂಟಲ್ಲಿ ಆರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ 1 ಇಂಚು ಬಿಡ್ತು ತಗೊಂಡಿರ್ತೀವಿ ಅಲ್ವಾ, ಅದೇ ಬಿಡ್ತನ್ನು ತಗೊಂಡು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಕೊಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಫ್ರಂಟ್ ನೆಕ್ ಲೆಂತು ಹಾಗೆಯೇ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ.
ನಾನಿಲ್ಲಿ ಫ್ರಂಟ್ ನೆಕ್ ಲೆಂತ್ ಬಂದು 7 ಇಂಚ್ ತೊಗೊಳ್ತಾ ಇದ್ದೀನಿ. ನೀವು 7, 6.5 ಇಲ್ಲ 7.25 ಇಂಚ್ವರೆಗೂ ತೊಗೊಳ್ಬೋದು ಈ ಅಳತೆಗೆ. ಇಲ್ಲ 7.5 ಇಂಚ್ ಬೇಕಿದ್ರೂ ನೀವು ತೊಗೊಳ್ಬೋದು. ಡೀಪ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲೇನು ಬಿಡ್ತಿರುತ್ತೋ ಅದೇ ಬಿಡ್ತು ನಾವು ಕೆಳಗಡೆಯನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3 ಪಾಯಿಂಟ್ ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಇಲ್ಲಿಂದ 1.5 ಇಲ್ಲ 1.25 ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಕರ್ವ್ ಸ್ಕೇಲನ್ನು ತಗೊಂಡು ನೀಟಾಗಿ ನಾವು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಬೇಕು ಅಂದರೆ ನೀವು ತಗೊಳ್ಬೋದು, ಇಲ್ಲಾಂದರೆ ಒಂಚೂರು ನೀವು ಈ ರೀತಿ ಶೇಪನ್ನು ಕೊಟ್ಟು ಕರ್ವ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಈ ಕಡೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದೇ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಒಂದು ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು 3 ಪಾಯಿಂಟ್ ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಬೇಕು ಅಂದರೆ ನೀವು ಒಂದು 1/2 ಇಂಚಷ್ಟು ಈ ಕಡೆ ತೊಗೊಂಡು ಬ್ರಾಡ್ ತೊಗೊಳ್ಬೋದು. ಬ್ರಾಡ್ ಬೇಡ ಅನ್ನೋಂಗಿದ್ರೆ ಒಂದು 1/4 ಇಂಚಷ್ಟು ಈ ಕಡೆ ಬಂದು ನೀವು ಡ್ರಾ ಮಾಡ್ಕೊಳ್ಳಿ. ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಫ್ರಂಟ್ ನೆಕ್ ಶೇಪು ಡ್ರಾ ಮಾಡ್ಕೊಂಡಾಯಿತು. ಈಗ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಕೊಡ್ತಾ ಇರೋದ್ರಿಂದ ಈ ಬ್ಯಾಕ್ ಲೆಂತ್ಗೆ ನಾನು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಬ್ಲೌಸ್ಗೆ ಡಾಟ್ಸ್ ಕೊಟ್ಟು ಕ್ರಾಸ್ ಬೆಲ್ಟು ಸಹ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪ್ರಿನ್ಸ್ ಕಟ್ ಕೊಡ್ತಾ ಇದ್ದೀನಿ. ಪ್ರಿನ್ಸ್ ಕಟ್ ಕೊಡೋಂಗಿದ್ರೆ ನೀವು ಈ ಥರ ಬ್ಯಾಕ್ ಲೆಂತ್ಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಲೆಂತನ್ನು ತೊಗೊಳ್ಬೇಕು. ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಬಸ್ ಲೆಂತನ್ನು ತೊಗೊಳ್ಬೇಕು. ಬಸ್ ಲೆಂತು ಈ ಅಳತೆಗೆ ನಾವು ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡು 10.5 ಇಂಚು ತೊಗೊಳ್ಬೇಕು. 10.5 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಬಿಡ್ತನ್ನು ತೊಗೊಳ್ಬೇಕು. ಬಿಡ್ತನ್ನು ನಾವಿಲ್ಲಿ ರೆಡಿ ನಮಗೆ 3.5 ಇಂಚ್ 4 ಇಂಚು ತೊಗೊಳ್ಬೇಕು. ರೆಡಿ ನಮಗೆ 3.5 ಇಂಚ್ ಬರುತ್ತೆ. ಇಲ್ಲಿ ಮಾರ್ಜಿನನ್ನು ಬಿಟ್ಟು ನೀವು ತೊಗೊಳ್ಬೇಕು, ನೋಡ್ಕೊಳ್ಳಿ. 4 ಇಂಚ್ ತೊಗೊಂಡಿದ್ದೀವಿ ಅಂದರೆ ರೆಡಿ ನಮಗೆ 3.5 ಇಂಚ್ ಸಿಗುತ್ತೆ. 1/2 ಇಂಚ್ ಅನ್ನೋದು ನಮಗೆ ಈ ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ. ಪ್ರಿನ್ಸಸ್ ಕಟ್ಟನ್ನು ನಾವು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಸ್ಟಿಚ್ಚಿಂಗಲ್ಲಿ 1/2 ಇಂಚ್ ಹೋಗುತ್ತೆ. ಅದಕ್ಕೋಸ್ಕರ 4 ಇಂಚ್ ತೊಗೊಳ್ಬೇಕು. ಈಗ ಈ ಬಿಡ್ತಲ್ಲಿ ನಾವು ಕೆಳಗಡೆ 1/2 ಇಂಚು ಕಡಿಮೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ ಬಿಡ್ತು ನಾವಿಲ್ಲಿ ಈ ಅಳತೆಗೆ 2 ಇಂಚು ಬಿಡ್ತು ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ 1.5 ಇಂದ 2 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಕೊಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಬೈ ಹ್ಯಾಂಡಿಂದನೇ ನೀವು ನೀಟಾಗಿ ಒಂದು ಶೇಪನ್ನು ಕೊಟ್ಟು ಡ್ರಾ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ನಾವು ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಈ ಥರ ಕರ್ವ್ ಸ್ಕೇಲ್ ಇಟ್ಕೊಂಡು ನೀಟಾಗಿ ಶೇಪನ್ನು ಡ್ರಾ ಮಾಡ್ಕೊಳ್ಬೋದು. ಈ ಥರ ಡ್ರಾ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಲೆಂತ್ ಏನಿರುತ್ತೋ ಈ ಮಿಡಲ್ ನೋಡ್ಕೊಳ್ಳಿ. ಮಿಡಲ್ ನೋಡಿಕೊಂಡು ಇಲ್ಲಿಂದ ಒಂದು 1/4 ಇಂಚಷ್ಟು ನಾವು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಈ 1/4 ಇಂಚ್ ಪೀಸ್ ಏನಿರುತ್ತೋ ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಶೇಪ್ ನೀಟಾಗಿ ಬರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಂಡಾಯಿತು. ಈಗ ನಾವು ಈ ಪ್ರಿನ್ಸಸ್ ಕಟ್ಟನ್ನು ನಾವು ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ಇಲ್ಲಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ಅಂದರೆ ಚೆಸ್ಟ್ ಲೂಸ್ ಹತ್ರ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಸೊಂಟದ ಕಡೆ ನಾವು 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೈಡ್ ಲೆಂತನ್ನು ತೊಗೊಳ್ಬೇಕು. ಈ ಸೈಡ್ ಲೆಂತು ನಾವು ಎಷ್ಟು ತೊಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ. ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ಹಾಗೆಯೇ ಇಲ್ಲೂ ಸಹ ನಾವು ಒಂದು 1/2 ಇಂಚಷ್ಟು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದಿಷ್ಟೇ ಇರುತ್ತೆ, ಎಕ್ಸ್ಟ್ರಾ ಏನು ನಾವು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಿನ್ಸಸ್ ಕಟ್ ಬ್ಲೌಸು ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ
ತುಂಬಾ ಈಸಿ ಮೆಥಡಲ್ಲಿರುತ್ತೆ. ತುಂಬಾ ಫಾಸ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಈಗ ನಾವು ಇದನ್ನು ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈ ಪ್ರಿನ್ಸಸ್ ಕಟ್ ಶೇಪ್ ಆಗಲಿ ನೆಕ್ ಶೇಪ್ ಆಗಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ನೆಕ್ ಶೇಪನ್ನು ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ಆರ್ಮೋಲ್ ಹತ್ರ ಬಂದಾಗ ನೀವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ, ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಈ ಪ್ರಿನ್ಸಸ್ ಕಟ್ ಪೀಸನ್ನು ಕಟ್ ಮಾಡಿಕೊಂಡು ಈ ಪೀಸಲ್ಲಿ ನಾವು ಈ ಫ್ರಂಟ್ ಶೇಪ್ ಏನಿರುತ್ತೋ ಇದನ್ನು ಇಲ್ಲಿ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಳಿ. ಈಗ ಈ ಪೀಸಲ್ಲಿ ನಾವು ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದರಲ್ಲೂ ಸಹ ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಳಿ. ಇನ್ನು ಈ ಪೀಸಲ್ಲಿ ನಾವು ಈ ಫ್ರಂಟ್ ಆರ್ಮೋಲ್ ಶೇಪ್ ಏನಿದೆ ಇದನ್ನು ನಾವು ಕಟ್ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ಈ ಪೀಸ್ಗೆ ನಾವು ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸು ನಮಗೆ ಇಲ್ಲಿ ಶಾರ್ಟೇಜ್ ಬರುತ್ತೆ. ಅದಕ್ಕೋಸ್ಕರ ಈ ಪೀಸಲ್ಲಿ ನಾವು ಇದನ್ನು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ಪೀಸಲ್ಲಿ ನೀವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ, ಈ ಪೀಸಲ್ಲಿ ನೀವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇನ್ನು ಇಲ್ಲಿ ನಾನು ನೆಕ್ ವಿಡ್ತ್ ಹತ್ರ ನಾಚನ್ನು ಹಾಕ್ಕೊಳ್ತೀನಿ. ನೀವು ಈ ಥರ ಡಿಸೈನ್ ಏನು ಕೊಡೋದಿಲ್ಲ ಅಂದರೆ ನೆಕ್ ಶೇಪು ಸಹ ನೀವು ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಈ ಥರ ಡಿಸೈನ್ ಕೊಡ್ತಾ ಇರೋದ್ರಿಂದ ಈ ಥರ ಡಿಸೈನ್ಸ್ಗೆಲ್ಲ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಂಡಾಗಲೇ ನಮಗೆ ಈ ಡಿಸೈನ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ಗೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ, ಬ್ಯಾಕ್ ಪಾರ್ಟ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ. ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತಲೂ ನಾವು ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ನಿಮಗೇನಾದರೂ ಇದರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲಿ ಹೈಟ್ ಪಾಯಿಂಟ್ಸ್ ಇರುತ್ತೆ ಅದನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.